Yung gama ko ni yung ko long ko cari di. Ada apa? ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮಿದ್ದೇನೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಸಾಯಂಕಾಲ ಅಂದರೆ ರಾತ್ರಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಬಂದುಬಿಟ್ಟು ನನ್ನ ಮಗ ಓಡಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದ. ಹಂಗೆ ವಿಡಿಯೋ ಮಾಡ್ಕೊಂಡು ಕುಂತ್ಕೊಂಡಿದ್ದೆ. ನಮ್ಮ ಡಿಂಪು ಮತ್ತು ನನ್ನ ಮಗ ಇಬ್ಬರು ಸೇರಿಬಿಟ್ಟು ಆಟ ಆಡ್ತಾ ಇದ್ದರು. ನಮ್ಮ ಅತ್ತೆ ಅವರು ಸುಮ್ಮನೆ ಮಲ್ಕೊಂಡಿದ್ರು ಆ ಕಡೆ ಸೈಡು. ಒಂದು ಕಡೆ ನಿಲ್ಲಂಗಿಲ್ಲ ಫ್ರೆಂಡ್ಸ್, ಅಷ್ಟು ಓಡಾಡ್ತಾನೆ ನನ್ನ ಮಗ. ಅವನಿಗೆ ವೀಡಿಯೋ ಮಾಡಿದ್ರೆ ಇರಿಟೇಷನ್ ಆಯ್ತು. ಸೊ ನೋಡ್ತಾ ಇರುವ ನಾನು ವೀಡಿಯೋ ಮಾಡ್ದಂಗೆಲ್ಲ ಸರ್ಕೊಂತ ಆ ಕಡೆ ಓಡಾಡ್ತಾ ಇದ್ದಾನೆ. ಅದು ಬಂದುಬಿಟ್ಟು ನಮ್ಮ ಮನೆ ಪಕ್ಕದವರು ಅಲ್ಲಿ ದೇವಸ್ಕರ ಅಂತ ಇದೆ, ಒಂದು ಶಕ್ತಿನಗರ ಅಂತ ಅಂದ್ಬಿಟ್ಟು ಅಲ್ಲಿ ಜಾತ್ರೆ ಆಗಿತ್ತು. ಸೊ ಅಲ್ಲಿಂದ ತಂದು ಕೊಟ್ಟಿದ್ರು ಅವನಿಗೆ ಓದೋದು ಗುಬ್ಬಿದು. ಸೊ ಅದು ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ವಿಡಿಯೋನ ಹಂಗೆ ಬೆಳಗ್ಗೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋ, ನೆಕ್ಸ್ಟ್ ಡೇ ದಿನದ್ದು. ಬೆಳಗ್ಗೆ ಟಿಫನ್ ಮಾಡಿದ್ವಿ, ಇದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದೆ ಫ್ರೆಂಡ್ಸ್. ಇದು ಎಣ್ಣೆ ಬದನೆಕಾಯಿ ಮಾಡಿದೆ ಮತ್ತು ರೊಟ್ಟಿ ಮಾಡಿದೆ ಫ್ರೆಂಡ್ಸ್. ತುಂಬ ಏನಂತ ಎಣ್ಣೆ ಬದನೆಕಾಯಿ ಮಾಡಿದೆ, ಸ್ವಲ್ಪ ವೆರೈಟಿ ಮಾಡಿದೆ, ಸೂಪರಾಗಿ ಟೇಸ್ಟ್ ಮಾತ್ರ. ಶೇಂಗಾ ಮತ್ತು ಕಾಮನ್ನಾಗಿ ಶೇಂಗಾ ಅಷ್ಟೇ ಹಾಕಿ ಮಾಡ್ತಿದ್ದೆ ಯಾವಾಗಲೂ. ಈ ಸರಿ ಸ್ವಲ್ಪ ವೆರೈಟಿ ಇರಲ್ಲ ಅಂತ ಅಂದ್ಬಿಟ್ಟು ಈರುಳ್ಳಿ, ಉಳ್ಳಾಗಡ್ಡಿ, ಟೊಮೊಟೊ ಹಣ್ಣು, ಕರಿಬೇವು ಎಲ್ಲ ಫ್ರೈ ಮಾಡಿಬಿಟ್ಟು ಶೇಂಗಾ ಜೊತೆಗೆ ಮಿಕ್ಸಿಗೆ ಹಾಕಿಬಿಟ್ಟು ಹುಣಸೆಹಣ್ಣು, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ತುಂಬಿದ್ದೆ ಅದೇ ಪೇಸ್ಟು, ಸೂಪರಾಗಿ ಟೇಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್. ಸೊ ಬದನೆಕಾಯಿ ಮಾಡ್ತಾಯಿದ್ದೀನಿ, ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೆ ಫಸ್ಟ್. ಸೊ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಉಳಿದಿದ್ದ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟಿಟ್ಟೆ. ಸೊ ನೋಡ್ತಾ ಇರ್ಬೋದು, ನೀರು ಹಾಕಿದೆ ಎಷ್ಟು ಬೇಕಷ್ಟು, ಇದು ಕ್ಲೋಸ್ ಮಾಡಿಟ್ಟಿದ್ದೆ. ಸೊ ಓಪನ್ ಮಾಡಿ ನೋಡಿದೆ, ಎಲ್ಲ ಚೆನ್ನಾಗಿ ಬೆಂದಿತ್ತು. ನೋಡ್ತಾ ಇರ್ಬೋದು, ವೀಕ್ಲಿ 1 ಟೈಮ್ ಹಂಗೆ ಮಾಡ್ಕೊತಿರ್ತೀವಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆಯಲ್ಲಿ ಮಾಡ್ತೀವಿ, ಚೆನ್ನಾಗಿ ಅನ್ನಿಸ್ತದಲ್ವ. ಎಣ್ಣೆ ಬದನೆಕಾಯಿ ಯಾರಿಗೂ ಇಷ್ಟ ಆಗಂಗಿಲ್ಲ ಹೇಳ್ರಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ಮಾಡ್ತಾನೆ ಇರ್ತೀವಿ. ಇದು ಬದನೆಕಾಯಿ ಕಾಮನ್ನಾಗಿ ಅದನ್ನು ಮಾಡ್ತೀವಿ ಯಾವಾಗಲಾದರೂ, ಹೋಳಿ ಬದನೆಕಾಯಿ ಇದು ಬಂದುಬಿಟ್ಟು. ಸೊ ಆಯಿತು, ಅಡುಗೆ ಬಂದುಬಿಟ್ಟು ಊಟ ಮಾಡಿದ್ವಿ. ಮಧ್ಯಾಹ್ನ ಆಯಿತು ಊಟ ಫ್ರೆಂಡ್ಸ್. ಅನ್ನ ಮಾಡಿದ್ದೆ, ಅದು ತೋರಿಸ್ಲಿಕ್ಕಾಗಲ್ಲ. ರೊಟ್ಟಿ ಮತ್ತು ಬದನೆಕಾಯಿ, ಎಣ್ಣೆ ಬದನೆಕಾಯಿ ಅನ್ನ ಮಾಡಿದ್ದೆ. ಊಟ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಇದೇನಪ್ಪ ಅಂತ ಅಂದ್ಬಿಟ್ರೆ ವೆಜಿಟೇಬಲ್ ಪಲಾವ್ ಮಾಡಿದೆ ಫ್ರೆಂಡ್ಸ್. ಇದು ಸೋಯಾ ಸ್ವಲ್ಪ ಬಿಸಿನೀರಿನಲ್ಲಿ ನೆನೆ ಹಾಕಿದ್ದೆ. ಸೊ ಮನೇಲಿ ಏನೇನಿದೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ, ನೋಡ್ತಾ ಇರ್ಬೋದು. ಅದೇ ಪಲಾವ್ ರೈಸ್ ಜೊತೆಗೆ ಮೊಸರಿಂದು ಅದು ಮಜ್ಜಿಗೆ ಟೈಪ್ ಮಾಡಿದ್ದೆ, ಮಜ್ಜಿಗೆ ಸಾರು ಮಾಡಿದ್ದೆ. ರೈತನ ಮಾಡ್ಬೋದಾಗಿತ್ತು, ಸೊ ನಾನು ಮಜ್ಜಿಗೆ ಸಾರು ಮಾಡಿದ್ದೆ, ಚೆನ್ನಾಗಿತ್ತು. ಸೊ ರಾತ್ರಿ ಇದು ನಮ್ಮ ಮನೆಯವರು ಪಿಕಲ್ ತಂದಿದ್ರು, ಮಾವಿನಕಾಯಿ ಚಟ್ನಿ ಚೆನ್ನಾಗಿತ್ತು. ಹೊಸದ ಡಬ್ಬಿ ಹೋಮ್ ಮೇಡ್ದಂತ. ಸೊ ತಂದಿದ್ರೆ ಎಲ್ರದ್ದು ಊಟ ಆಯಿತು. ಸೊ ಮಲ್ಕೊಂಡು ಊಟ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ. 3 ದಿನದ್ದು ಇರ್ಬೋದು ಆಲ್ಮೋಸ್ಟ್ ಇದು ವೀಡಿಯೋ ಬಂದುಬಿಟ್ಟು. ಬೆಳಗ್ಗೆ ನನ್ನ ಮಗನಿಗಂತ ನಮ್ಮ ಅಮ್ಮ ಅವರು ಇಡ್ಲಿ ಮತ್ತು ವಡೆ ತೊಗೊಂಡು ಬಂದಿದ್ದರು. ಅವನಿಗೆ ತಿನ್ನಿಸಿದ್ರೆ ಆಯ್ತು ಅಂದ್ಬಿಟ್ಟು ತೆಗಿತಾ ಇದ್ದೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆಯವರು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಪೂಜೆ ಎಲ್ಲ ಆಲ್ಮೋಸ್ಟ್ ಆಯಿತು, ಮಂಗಳಾರತಿ ಮಾಡ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ಪ್ರತಿ ಶುಕ್ರವಾರ ಕಾಯಿ ಹೊಡಿತಾರೆ. ನಾನು ಯಾವಾಗಲಾದ್ರೂ ಹೇಳ್ತಾನೆ ಇರ್ತೀನಿ ನಿಮಗೆ. ನನ್ನ ಮಗನ ಮತ್ತೆಯವ್ರು ಪೂಜೆ ಮಾಡ್ತಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ. ಸೀರೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿತು. ಸೊ ಅವತ್ತಿನ ದಿನ ದೋಸೆ ಮಾಡಿದ್ವಿ. ಸೊ ಪೂಜೆ ಎಲ್ಲ ಆಯಿತು. ನಮ್ಮ ಅತ್ತೆಯವ್ರಿಗೆ ದೋಸೆ ಮಾಡಿಕೊಟ್ರಾಯ್ತಂತ ದೋಸೆ ಹಾಕ್ಕೊಡ್ತಾಯಿದ್ದೆ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಈರುಳ್ಳಿ ಮತ್ತು ಕಡಲೆಪುಡಿ ಅದು ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಅದ್ರ ಮೇಲ್ಗಡೆ ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟೆ. ಟಿಫನ್ ಎಲ್ರದ್ದು ಆಯಿತು ಫ್ರೆಂಡ್ಸ್. ಬೆಳಗ್ಗೆ ದೋಸೆ ಮತ್ತು ಚಟ್ನಿ ನಾಷ್ಟ ಬಂದುಬಿಟ್ಟು. ಸೊ ನಮ್ಮ ಮನೆಯವ್ರಿಗೆ ದೋಸೆ ಅಂದರೆ ಇಷ್ಟ. ಸೊ ಹಂಗಾಗಿ ನಾವು ಪ್ರತಿ ವಾರಕ್ಕೊಂದ್ಸರಿ ದೋಸೆ ಮಾಡ್ತಾನೆ ಇರ್ತೀವಿ.
ಸೊ ಇಲ್ಲಿ ಬಂದುಬಿಟ್ಟು ನಾನು ಮನೆಗೆ ಅದು ದಿನಸಿ ಸಾಮಾನು ಹಾಕಿಡ್ಲಿಕ್ಕೆ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್. ಅದು ಬಂದಿತ್ತು. ಸೊ ಹಂಗಾಗಿ ಇಸ್ಕೊಂಡು ಬಂದು ಓಪನ್ ಮಾಡಿದ್ರೆ ಆಯ್ತು ಅಂತ ನೋಡ್ತಾ ಇದ್ದೆ. ನನ್ನ ಮಗ ಹಿಡ್ಕೊಂಡು ಓಡಾಡ್ತಾ ಇದ್ದ. ನಾನು ಮತ್ತೆ ಅದು ಫೋನ್ ಕವರ್ ನಿನ್ನೆ ಬಂದಿತ್ತಲ್ವ, ಮೊನ್ನೆ ಇವತ್ತು ಇದು ಅಡುಗೆ ಸಾಮಾನು ಹಾಕಿಡೋವೆಲ್ಲ ಒಂದು ಸೆಟ್ ಬಾಕ್ಸ್ ಮಾಡಿದ್ದು ಆರ್ಡ್ರ್ ಮಾಡಿದ್ದು ಮೀಶೋದಲ್ಲಿ. ನಮ್ಮ ಡಿಂಪು ಸ್ಕೂಲಿಂದ ಜಸ್ಟ್ ಬಂದು ನನ್ನ ಮಗ ಕ್ಲಾಪ್ಸ್ ಹೊಡಿತಾ ಇದ್ದ. ಸೊ ನೋಡ್ತಾ ಇರ್ಬೋದು, ಈ ಥರ ಇದ್ದಾವೆ 10 ಬಂದವು ಫ್ರೆಂಡ್ಸ್. ಇವು ಪ್ಲಾಸ್ಟಿಕ್ ಬಾಕ್ಸು. ಡಿಸೈನ್ ಇಷ್ಟ ಆಯ್ತು ನನಗೆ. ಸೊ ಕ್ವಾಲಿಟಿನೂ ಚೆನ್ನಾಗಿದೆ, ಸೂಪರ್ ಅವ. ಇದ್ರ ಪ್ರೈಸ್ ಬಂದುಬಿಟ್ಟು ಮೋಸ್ಟ್ಲಿ 270 ಇರ್ಬೇಕು ಫ್ರೆಂಡ್ಸ್. 270 ರೂಪಾಯಿಗೆ 10 ಡಬ್ಬಿಗಳು ಬರ್ತಾವೆ. ಪರವಾಗಿಲ್ಲ, ರೇಟನ್ನು ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಅದು ನಮ್ಮೆಲ್ಲ ಸ್ವಲ್ಪ ಹಳೆವಾಗಿದ್ದು. ಸೊ ಹಾಗಾಗಿ ತರಿಸಿದೆ. ಇದರಲ್ಲಿ ಏನೋ ಕ್ಯಾಶ್ ಬ್ಯಾಕ್ ಅಂತ ಯಾವಾಗಲಾದರೂ ಕೊಡ್ತಿರ್ತಾರೆ, ಬಟ್ ಅದು ಬರೋದಿಲ್ಲ. ನನಗೆ ಬಂದೂ ಇಲ್ಲ. ಎಷ್ಟು ಸಲ ಟ್ರೈ ಮಾಡೀನಿ, ಅದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕ್ಬೇಕಂತ ಹಾಕಿದ್ದೆ 1-2 ಸರಿ. ಸೊ ಅದು ಬರಲಿಲ್ಲ. ಹಾಗಾಗಿ ಜಾಸ್ತಿ ತಲೆ ಕೆಡ್ಸೋಕ್ಕೆ ಹೋಗಲ್ಲ. ಅದು ಚೀಟಂಗೆ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇಲ್ಲಿ ಡಬ್ಬಗಳು ನೋಡ್ತಾ ಇರ್ಬೋದು, ಜೋಡಿಸಿಟ್ಟಿವಿ ಯಾವ ಥರ ಅಂತ. ಸೊ ಎಲ್ಲ ತೊಳೆದು ಬಿಟ್ಟು ಚೆನ್ನಾಗಿ ನೀರು ಹೋಗ್ಲಿ ಅಂತ ಬಾರ್ಲಾಕಿದ್ದೆ. ಅವಲ್ಲಿ ಸಾಯಂಕಾಲ ನಾಳೆ ಬಂದಿತ್ತು, ಕೊಳ ಬಿಟ್ಟಿದ್ರು. ಸೊ ಎಲ್ಲ ತೊಳೆದು ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿ ಆರಿದ್ವು. ಹಾಗಾಗಿ ಅದರಲ್ಲೆಲ್ಲ ದಿನಸಿ ಸಾಮಾನು ಹಾಕಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಅದರಲ್ಲಿ ಶೇಂಗಾ ಮತ್ತು ಕಡಲೆ ಮತ್ತು ಉದ್ದಿನಬೇಳೆ, ರವೆ ಮತ್ತು ಉಪ್ಪು, ಖಾರ, ದಪ್ಪನ ಉಪ್ಪು, ಸಣ್ಣನ ಉಪ್ಪು, ಎಲ್ಲ ಹುಣಸೆಹಣ್ಣು ನೋಡ್ತಾ ಇರ್ಬೋದು. ಎಲ್ಲ ಥರ ಹಾಕಿಟ್ಟಿದ್ದೆ, ಎಷ್ಟಾಗುತ್ತೋ ಅಷ್ಟು. ಜೋಡಿಸಿಡ್ತಾ ಇದ್ದೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ. ಪ್ರತಿ ಹೆಣ್ಮಕ್ಳಿಗೂ ಕಿಚನ್ನಲ್ಲಿ ಹೊಸವು ಏನಾದರೂ ಸಾಮಾನು ತೊಗೊಂಡ್ರೆ ಅದು ಒಂಥರ ಚೆನ್ನಾಗಿ ಅನ್ನಿಸ್ತದೆ ಫಸ್ಟ್ ಟೈಮು, ಖುಷಿಯಾಗಿ. ಸೊ ಹಾಗೆ ನನಗೂ ಖುಷಿ ಆಯಿತು. ಸೊ ಹಾಗಾಗಿ ಜೋಡಿಸಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕನ್ನಿಸ್ತು. ಸ್ಟೀಲ್ ಡಬ್ಬಗಳಿದ್ದಾವೆ, ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಇರಲಿ ಅಂತ ತರಿಸಿದ್ದೆ ಫ್ರೆಂಡ್ಸ್. ಸೊ ಹಳೆದೆಲ್ಲ ಬಿಸಾಕಿದೆ. ಇಲ್ಲಿ ಬಂದುಬಿಟ್ಟು ರಾತ್ರಿ ನನ್ನ ಮಗ, ನಮ್ಮ ಅತ್ತೆ ಅವರು ಮತ್ತು ನಮ್ಮ ಡಿಂಪು 3 ಜನನು ಮಂಚದ ಮೇಲೆ ಆಟ ಆಡ್ಕೊತ ಮಲ್ಕೊಂಡಿದ್ರು. ಒಂದು ಸತಾಯಿಸ್ತಾ ಇದ್ದ, ಅದಕ್ಕೋಸ್ಕರ ಮೇಲೆ ಹಾಕ್ಕೊಂಡ್ರೆ ನಾನು ಅಡುಗೆ ಮಾಡ್ತಾಯಿದ್ನಿ. ಹಿಂಗೆ ಸ್ವಲ್ಪ ವೀಡಿಯೋ ಮಾಡಿದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಾಯ್ತು ಅಂತ. ಅವ್ನು ಮೇಲ್ಗಡೆ ನಿಲ್ತಾನೆ ಇರಲಿಲ್ಲ, ಕೆಳಗೆ ಇಳ್ತೀನಿ ಅಂತಿದ್ದ. ನೋಡ್ತಾ ಇರ್ಬೋದು, ವೀಡಿಯೋ ಮಾಡಿದ್ರೆ ಕೈ ಕೊಡ್ತಾ ಇದ್ದಾನಂತ. ಅವನು ಹೊಟ್ಟೆ ಏನಾದರೂ ಸಾಮಾನು ಕಿತ್ತಾನೇ ಇರಬೇಕು. ಅಡುಗೆ ಮನೇಲಿ ಬಂದರೆ ಕೊಡೋಕೆ ನಿಂದಿರ್ತಾನೆ ನೀರಿಗೆ. ಇಲ್ಲಿ ಮಂಚದ ಕೆಳಗೆ ನಾವು ಪೈಪ್ ಮಾಡಿಸಿ ಇಟ್ಟದ್ದು ಎಷ್ಟು ಜಲ್ದಿ ನೋಡಿದ್ರೆ ಕಿತ್ಕೊಂಡು ಅದನ್ನೆಲ್ಲ ಹೆಂಗೆ ಮಾಡ್ತಾಯಿದ್ದೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಮನೆಯೆಲ್ಲ ಒಂದು ವಸ್ತು ಸಾಮಾನು ಒಂದು ಕಡೆ ಇಡೋ ಹಂಗಿಲ್ಲ. ತನ್ನ ಸಾಮಾನೆಲ್ಲ ಎಷ್ಟು ಸರಿನೂ ಜೋಡಿಸಿಡಲಿ, ಅವನು ಹಂಗೆ ಕಿತ್ತಿ ಬಿಸಾಕ್ತಾ ಇರ್ತಾನೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅದೇ ಥರ ಅಲ್ವ, ಮಕ್ಕಳಿದ್ರೇ ಹಂಗೆ ಮನೆಯಲ್ಲಿ. ಸೊ ಆಟ ಆಡಿ ಎಲ್ಲ ಸಾಕಾಯ್ತು ಅವನಿಗೆ. ಕೊನೆಗೆ ಎಲ್ರದ್ದು ಊಟ ಆಯಿತು ಫ್ರೆಂಡ್ಸ್. ಅದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಊಟ ಆದ ನಂತರ ರೂಮ್ನಲ್ಲಿ ಬಂದುಬಿಟ್ಟು ಹಾಸಿಗೆ ಹಾಕಿದೆ. ಅವ್ನು ಬೆಡ್ ಬಂದುಬಿಟ್ಟು ಹಾಕಿನಿ. ಅವ್ನು ಫೋನ್ ಕವರ್ ಹಿಡ್ಕೊಂಡು ಓಡಾಡ್ತಿದ್ದೆ, ಫೋನ್ ಕೇಳ್ತಾಯಿದ್ದೆ. ಸೊ ಫೋನ್ ಕೊಡಲಿಲ್ಲ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್.